ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ವಿಜ್ಞಾನದ ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಈ ಎಲ್ಲ ಪ್ರಶ್ನೆಗಳು ಹಿಂದಿನ CET ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳಾಗಿರುತ್ತವೆ. ಪ್ರಶ್ನೆ 1, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪನ ಯಾವುದು ಅಂತ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪನ ಗ್ಯಾಲ್ವನೋಮೀಟರ್ ಅಂತ. ಪ್ರಶ್ನೆ 2, ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಯಾವುದು ಅಂತ. ರಕ್ತಾತೀತ ವಿಕಿರಣ, ಇದನ್ನ ರೆಡ್ ವೇವ್ಸ್ ಅಂತಾನೂ ಕರೀತಾರೆ, ರೆಡ್ ವೇವ್ಸ್. ಪ್ರಶ್ನೆ 3, ಜ್ಯೋತಿರ್ವರ್ಷವನ್ನು ಅಳೆಯಲು ಬಳಸುವ ಮಾನ. ದೂರವನ್ನು ಜ್ಯೋತಿರ್ವರ್ಷವನ್ನು ಅಳೆಯಲು ಬಳಸುವ ಮಾನವಾಗಿದೆ. ಪ್ರಶ್ನೆ 4, SI ಪದ್ಧತಿಯಲ್ಲಿ ಬಲದ ಮಾನ ಕೇಳಿದರೆ ಬಲದ ಮಾನ ನ್ಯೂಟನ್ ಆಗಿದೆ. ಯಾವುದೊಂದು ಕೆಲಸದ ಬಗ್ಗೆ ಹೇಳಬೇಕಾದರೆ ಒಂದು ನ್ಯೂಟನ್ ಬಲ, 2 ನ್ಯೂಟನ್ ಬಲ, 3 ನ್ಯೂಟನ್ ಬಲ ಅಂತ ಹೇಳ್ತಾರೆ. ಪ್ರಶ್ನೆ 5, ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಯಾವುದು. ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಸೂರ್ಯ. 6, ಜೆಟ್ ವಿಮಾನ ಮತ್ತು ರಾಕೆಟ್ಗಳಲ್ಲಿ ಬಳಕೆಯಾಗುವ ನ್ಯೂಟನ್ನ ನಿಯಮ ಯಾವುದು ಅಂತ. ಜೆಟ್ ವಿಮಾನ ಮತ್ತು ರಾಕೆಟ್ಗಳಲ್ಲಿ ನ್ಯೂಟನ್ನ 3ನೇ ನಿಯಮವು ಬಳಕೆಯಾಗುತ್ತದೆ. ಪ್ರಶ್ನೆ 7, ಸೂರ್ಯನ ಅಗಾಧ ಶಕ್ತಿಗೆ ಈ ಕ್ರಿಯೆ ಕಾರಣ ಅಂತ ಕೇಳಿದರೆ ಬೈಜಿಕ ಸಮ್ಮಿಳನ ಕ್ರಿಯೆಯು ಸೂರ್ಯನ ಅಗಾಧ ಶಕ್ತಿಗೆ ಕಾರಣವಾಗಿದೆ. ಪ್ರಶ್ನೆ 8, 12 ಮೀಟರ್ ಆಳದ ಕೊಳದ ತಳದಲ್ಲಿರುವ ಮೀನು 9 ಮೀಟರ್ ಆಳದಲ್ಲಿರುವಂತೆ ತೋರುತ್ತದೆ. ಕಾರಣ ಏನಂತ ಕೇಳಿದರೆ ಬೆಳಕಿನ ವಕ್ರೀಭವನ. ಉದಾಹರಣೆಗೆ, ಒಂದು ಬಕೆಟ್ನಲ್ಲಿ ನೀರನ್ನು ತುಂಬಿ ಅದರಲ್ಲಿ ಒಂದು ನಾಣ್ಯವನ್ನು ಒಗೆದಾಗ ಅದು ಮೇಲೆ ಬಂದಂತೆ ಕಾಣುತ್ತದೆ. ಇದು ಕೂಡ ಬೆಳಕಿನ ವಕ್ರೀಭವನಕ್ಕೆ ಕಾರಣವಾಗಿರುತ್ತದೆ. ಭಾರತವು ಪ್ರಪ್ರಥಮ ಬಾರಿಗೆ ಉಡಾವಣೆ ಮಾಡಿದ ಉಪಗ್ರಹ ಇದಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆರ್ಯಭಟ. ಆರ್ಯಭಟವು ಪ್ರಥಮ ಬಾರಿಗೆ ಉಡಾವಣೆ ಮಾಡಿದ ಉಪಗ್ರಹವಾಗಿದೆ. ಪ್ರಶ್ನೆ 10, ನೀರಿನ ಅತ್ಯಧಿಕ ಸಾಂದ್ರತೆಯನ್ನು ಈ ಉಷ್ಣತೆಯಲ್ಲಿ ಕಾಣಬಹುದು. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅತ್ಯಧಿಕ ನೀರಿನ ಸಾಂದ್ರತೆಯನ್ನು ಕಾಣಬಹುದು. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ಹಾಗೂ ನೀರಿನ ಘನೀಕರಿಸುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. 11, ಮೊದಲ ಭಾರತೀಯ ಅಂತರಿಕ್ಷ ಯಾತ್ರಿ ಯಾರು. ಭಾರತದ ಮೊದಲನೇ ಅಂತರಿಕ್ಷ ಯಾತ್ರಿ ರಾಕೇಶ್ ಶರ್ಮಾ ಅವರು. ಪ್ರಶ್ನೆ 12, ಫೌಂಟನ್ ಪೆನ್ ಕಂಡುಹಿಡಿದವರು ಯಾರು. ಫೌಂಟನ್ ಪೆನ್ನನ್ನು ಲೂಯಿಸ್ ವಾಟರ್ಮನ್ ಅವರು ಕಂಡುಹಿಡಿದಿದ್ದಾರೆ. ಪ್ರಶ್ನೆ 13, ಸೆಲ್ಸಿಯಸ್ ಹಾಗೂ ಫ್ಯಾರನ್ಹೀಟ್ ಎರಡೂ ಮಾನಗಳಲ್ಲಿ ಒಂದೇ ಬೆಲೆಯುಳ್ಳ ಉಷ್ಣತೆ ಅಂತ ಕೇಳಿದರೆ -40 ಡಿಗ್ರಿಯಲ್ಲಿ ಸೆಲ್ಸಿಯಸ್ ಹಾಗೂ ಫ್ಯಾರನ್ಹೀಟ್ಗಳು ಒಂದೇ ಮಾನವನ್ನು ಹೊಂದಿರುತ್ತವೆ. ಪ್ರಶ್ನೆ 14, ವಾಯುಭಾರ ಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು. ಇದಕ್ಕೆ ಉತ್ತರ ಟಾರಿಸೆಲ್ಲಿ ಎಂಬುವರು ವಾಯುಭಾರ ಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ. 15, ನೀರಿನ ಉಷ್ಣಮಾನ ಹೆಚ್ಚಾದಾಗ ಬಾಷ್ಪೀಭವನ ವೇಗವು. ನೀರಿನ ಉಷ್ಣತೆ ಹೆಚ್ಚು ಬಿಸಿಯಾದಾಗ ಅದರ ಬಾಷ್ಪೀಭವನವು ಹೆಚ್ಚಾಗುತ್ತದೆ. ಭೂಮಿಯಲ್ಲಿ ದೊರೆಯುವ ನೈಸರ್ಗಿಕ ಕಾಂತ ಯಾವುದು ಅಂತ ಕೇಳಿದರೆ ಇದರ ಉತ್ತರ ಮ್ಯಾಗ್ನೆಟೈಟ್. ಕಾಂತದಲ್ಲಿ ಪ್ರಮುಖವಾಗಿ 4 ಭಾಗಗಳು ಬರ್ತವೆ. ಕಾಂತ ಅಂದರೆ ಕಬ್ಬಿಣದಲ್ಲಿ ಕಬ್ಬಿಣದಲ್ಲಿ ವಿಧದಲ್ಲಿ ಪ್ರಮುಖವಾಗಿ 4 ಭಾಗಗಳು ಬರ್ತವೆ. ಒಂದು ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೊನೈಟ್, ಸಿಟ್ರೈಟ್ ಅಂತ. ಅದರಲ್ಲಿ ಕೂಡ ಮ್ಯಾಗ್ನೆಟೈಟ್ ಅತಿ ಉತ್ತಮವಾದದ್ದು. 17, ಭೂಮಿಯ ಮೇಲೆ ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತವು ಈ ದಿಕ್ಕಿನಲ್ಲಿ ನಿಲ್ಲುತ್ತದೆ ಅಂತ. ಈಗ ಒಂದು ಕಾಂತವನ್ನು ಭೂಮಿ ಮೇಲೆ ಒಂದು ದಾರ ಕಟ್ಟಿ ತೂಗು ಬಿಟ್ಟರೆ ಅದು ಒಂದು N ಅಂತ ಒಂದು ಗುರುತು ಮಾಡಿ ನಾರ್ತ್ ಸೌತ್ ಅಂತ ತೂಗಿ ಬಿಟ್ಟರೆ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಪ್ರಶ್ನೆ 18, ಶಕ್ತಿಯ ಸಂರಕ್ಷಣಾ ನಿಯಮ ಎಂದರೆ ಅಂತ ಕೇಳಿದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಗೊಳಿಸಲು ಸಾಧ್ಯವಿಲ್ಲ. ಆದರೆ ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಲು ಸಾಧ್ಯ. ಇದನ್ನು ಶಕ್ತಿಯ ಸಂರಕ್ಷಣಾ ನಿಯಮ ಅಂತ ಕರೀತಾರೆ. ಫ್ಯೂಸ್ ತಯಾರಿಕೆಗೆ ಬಳಸುವ ಮಿಶ್ರಲೋಹ ಕೇಳಿದರೆ ಸೀಸ ಮತ್ತು ತವರವು ಫ್ಯೂಸ್ ತಯಾರಿಕೆಗೆ ಬಳಸುವ ಮಿಶ್ರಲೋಹವಾಗಿದೆ.
ಶುಷ್ಕ ಕೋಶದಲ್ಲಿ ಈ ವಿಧದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದರೆ ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್ ಅಂತ. ಡೈರೆಕ್ಟ್ ಕರೆಂಟ್ ಇದು ಡಿ ಸಿ ಆಗಿರುತ್ತದೆ. ಶುಷ್ಕ ಕೋಶ ಅಂದರೆ ಬ್ಯಾಟ್ರಿ. 21 ರೇಡಿಯೋ ಮತ್ತು ದೂರದರ್ಶನ ಪ್ರಸಾರಗಳಲ್ಲಿ ಬಳಸುವ ತರಂಗಗಳು ಇವು ರೇಡಿಯೋ ತರಂಗಗಳಾಗಿರುತ್ತವೆ. 22 ಲೇಸರ್ನ ವಿಸ್ತೃತ ರೂಪ ಕೇಳಿದರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಲೇಸರ್ನ ವಿಸ್ತೃತ ರೂಪವಾಗಿದೆ. ಪ್ರಶ್ನೆ 23 ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಕೇಳಿದರೆ ಅಂದರೆ ಅದರ ಉತ್ತರ ಮೋಟಾರ್. ನೀವು ನೀರಿನ ಮೋಟಾರನ್ನು ಒಂದು ಸ್ವಿಚ್ನಲ್ಲಿ ಹಾಕಿದಾಗ ಮೋಟಾರ್ ತಿರುಗುತ್ತದೆ. ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಅದೇ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೋ ಆಗಿದೆ. ಉದಾಹರಣೆಗೆ ಒಂದು ಸೈಕಲ್ ಗಾಲಿಗೆ ನೀವು ಡೈನಮೋವನ್ನು ಹಚ್ಚಿದಾಗ ಸೈಕಲ್ ಗಾಲಿ ತಿರುಗಿದಾಗ ಮಾತ್ರ ಮುಂದೆ ಬಲಬೂರುತ್ತದೆ. ಆದರೆ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ ಡೈನಮೋ. 24 ಯಾವುದೇ ವಸ್ತು ಮತ್ತು ಭೂಮಿಯ ನಡುವೆ ಆಕರ್ಷಣ ಬಲ. ಉತ್ತರ ಗುರುತ್ವಾಕರ್ಷಣ ಬಲ. ಯಾವುದೇ ಒಂದು ವಸ್ತುವನ್ನು ನೀವು ಮೇಲಕ್ಕೆ ಎಸೆದಾಗ ಅದು ಪುನಃ ಕೆಳಕ್ಕೆ ಬರುತ್ತದೆ, ಕಾರಣ ಭೂಮಿಯು ಗುರುತ್ವಾಕರ್ಷಣ ಬಲವನ್ನು ಹೊಂದಿರುತ್ತದೆ. 25 ರೈಲು ಹಳಿಯಲ್ಲಿ 2 ರೈಲು ಕಂಬಗಳ ನಡುವೆ ಸ್ವಲ್ಪ ಜಾಗವನ್ನು ಬಿಟ್ಟಿರುತ್ತಾರೆ, ಕಾರಣ ಉಷ್ಣದಿಂದ ಕಂಬಿ ವ್ಯಾಕೋಚಿಸಿದಾಗ ಅದು ಹಿಗ್ಗುತ್ತದೆ. ಅಂದರೆ ಉದಾಹರಣೆಗೆ ರೈಲು ಹಳಿ ಇರುತ್ತೆ, 2 ರೈಲು ಹಳಿಗಳ ನಡುವೆ ಸ್ವಲ್ಪ ಗ್ಯಾಪ್ ಬಿಡ್ತಾರೆ. ಯಾಕಂದರೆ ಅದು ಉಷ್ಣದಿಂದ ಕಂಬಿಯು ವ್ಯಾಕೋಚನಗೊಳ್ಳುತ್ತದೆ, ಕೂಡುತ್ತದೆ, ಇದರಿಂದ ಹಿಗ್ಗುತ್ತದೆ. ಅದಕ್ಕಾಗಿ 2 ಕಂಬಿಗಳ ನಡುವೆ ಸ್ವಲ್ಪ ಜಾಗವನ್ನು ಬಿಟ್ಟಿರ್ತಾರೆ. 26 ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಕೇಳಿದರೆ ಪ್ರಮುಖವಾಗಿ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಬೇಕಾಗುವ ಶಕ್ತಿಯ ಮೂಲ ಸೂರ್ಯನ ಬೆಳಕು. 27 ಮಿನಿಮಾಟ ರೋಗಕ್ಕೆ ಕಾರಣವಾದ ಜಲಮಲಿನಕಾರಕ ಅಂತ ಕೇಳಿದರೆ ಪಾದರಸ. ಇದು ಮಿನಿಮಾಟ ರೋಗಕ್ಕೆ ಕಾರಣವಾಗಿದೆ. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಕೇಳಿದರೆ ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ. ಇದರಿಂದ ಉಂಟಾಗುವ ರೋಗ ಸ್ಕರ್ವಿ ರೋಗ ಉಂಟಾಗುತ್ತದೆ. 29 ಜೈವಿಕ ವಿಕಾಸದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಅಂತ ಕೇಳಿದರೆ ಚಾರ್ಲ್ಸ್ ಡಾರ್ವಿನ್ ಅವರು. 30 ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ. ಶ್ವಾಸಕೋಶವು ಕ್ಷಯ ರೋಗ ಅಂದರೆ ಟಿಬಿಗೆ ತುತ್ತಾಗುತ್ತದೆ. 31 ದ್ವಿದಳ ಧಾನ್ಯದಲ್ಲಿ ಇದು ಹೆಚ್ಚಾಗಿರುತ್ತದೆ. ದ್ವಿದಳ ಧಾನ್ಯ ಶೇಂಗಾ ಆಗಲಿ, ಕಡಲೆ ಆಗಲಿ, ತೊಗರಿ ಆಗಲಿ, ಇದರಲ್ಲಿ ಪ್ರೋಟೀನ್ಗಳು ಹೆಚ್ಚಾಗಿರುತ್ತವೆ. ಗಳಗಂಡ ಕಾಯಿಲೆಯು ಇದರ ಕೊರತೆಯಿಂದ ಉಂಟಾಗುತ್ತದೆ. ಗಳಗಂಡ ಕಾಯಿಲೆಯು ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತದೆ. 33 ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು. ಮಾನವನ ದೇಹದ ನಿರುಪಯುಕ್ತ ಅಪೆಂಡಿಕ್ಸ್ ಆಗಿದೆ. ಇದನ್ನು ಆಪರೇಷನ್ ಮಾಡಿ ಕತ್ತರಿಸ್ತಾರೆ. 34 ಜೀವಕೋಶದ ಶಕ್ತಿ ಕೇಂದ್ರ ಯಾವುದು. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ ಆಗಿರುತ್ತದೆ. 35 ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು ಕೇಳಿದರೆ ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ರೇಬಿಸ್. 36 ಆನುವಂಶಿಕತೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ. ಆನುವಂಶಿಕತೆ ಹೆರಿಡಿಟಿ ಅಂತಾರೆ ಇಂಗ್ಲೀಷ್ನಲ್ಲಿ. ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ ಗ್ರೆಗರ್ ಮೆಂಡಲ್ ಅವರು. 37 ಮಾನವನ ದೇಹದ ದೊಡ್ಡ ಅಂಗ ಇದು. ಮಾನವನ ದೇಹದ ದೊಡ್ಡ ಅಂಗ ಯಾವುದು ಅಂತ ಚರ್ಮ. ಇದು ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗವಾಗಿದೆ. 38 ರಕ್ತ ಪರಿಚಲನೆ ಬಗ್ಗೆ ತಿಳಿಸಿಕೊಟ್ಟ ವಿಜ್ಞಾನಿಯವರು ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನೆ ಬಗ್ಗೆ ತಿಳಿಸಿಕೊಟ್ಟ ವಿಜ್ಞಾನಿ ಇದ್ದಾರೆ. ಪ್ರಶ್ನೆ 39 ಮಾನವನ ದೇಹದ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಕೇಳಿದರೆ ಈ ಮಾನವ ದೇಹದಲ್ಲಿರುವ ಜೀವಕೋಶದ ಕ್ರೋಮೋಸೋಮ್ಗಳ ಸಂಖ್ಯೆ ಒಟ್ಟು ಜೀವಸಂಖ್ಯೆ 46 ಅಥವಾ 23 ಜೊತೆ ಅಂತ ಹೇಳ್ಬೋದು. 23 ಜೊತೆ 23 × 2 46. 40
ಈ ಜೀವಸತ್ವ ನೀರಿನಲ್ಲಿ ಕರಗುವುದಿಲ್ಲ ಅಂತ ಕೇಳಿದರೆ ವಿಟಮಿನ್ ಎ ಜೀವಸತ್ವವು ನೀರಿನಲ್ಲಿ ಕರಗುವುದಿಲ್ಲ. ಫೇಸ್ ಮೇಕರ್ ಯಾವುದಕ್ಕೆ ಸಂಬಂಧಿಸಿದೆ? ಫೇಸ್ ಮೇಕರ್ ಇದು ಹೃದಯಕ್ಕೆ ಸಂಬಂಧಿಸಿದೆ. 42 ಸಸ್ತನಿ ವರ್ಗಕ್ಕೆ ಸೇರಿದ ಮೊಟ್ಟೆ ಇಡುವ ಪ್ರಾಣಿಗಳು ಯಾವುವು ಅಂತ ಕೇಳಿದರೆ ಆ್ಯಕ್ಚುಲಿ ಸಸ್ತನಿ ವರ್ಗಕ್ಕೆ ಸೇರಿದ ಪ್ರಾಣಿಗಳು ಮೊಟ್ಟೆಯನ್ನು ಇಡುವುದಿಲ್ಲ. ಇವು ತನ್ನನ್ನೇ ಹೋಲುವ ಮತ್ತೊಂದು ಪ್ರಾಣಿಗೆ ಜನ್ಮ ನೀಡುತ್ತವೆ. ಅದರ ವಿರುದ್ಧವಾಗಿ ಇವು ಸಸ್ತನಿಗಳಾಗಿದ್ದು ಮೊಟ್ಟೆಯನ್ನು ಇಡುತ್ತವೆ. ಯಾವ ಪ್ರಾಣಿ ಅಂದರೆ ಪ್ಲಾಟಿಪಸ್ ಮತ್ತು ಎಕಿಡ್ನ ಪ್ರಾಣಿಗಳಾಗಿವೆ. 43 ಜೀವಕೋಶವನ್ನು ಕಂಡುಹಿಡಿದವರು ಅಂತ ಕೇಳಿದರೆ ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್. ಅದೇ ರೀತಿ ಜೀವಕೋಶದ ಕೇಂದ್ರವನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್ ಅವರು. 44 ಮೊಸರಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವು ಮೊಸರಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಆಗಿದೆ. 45 ಮಲೇರಿಯಾವನ್ನು ಹರಡುವ ಜೀವಿ ಅಥವಾ ಸೊಳ್ಳೆ ಯಾವುದು ಅಂತ ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಕಚ್ಚುವುದರಿಂದ ಮಲೇರಿಯಾ ರೋಗವು ಹರಡುತ್ತದೆ. 46 ಮಾನವನ ದೇಹದಲ್ಲಿರುವ ಅತ್ಯಂತ ಗಟ್ಟಿಯಾದ ವಸ್ತು ಎನಾಮೆಲ್. ಇದು ಹಲ್ಲಿನ ಪದರು ಆಗಿರುತ್ತದೆ ಎನಾಮೆಲ್. 47 ರೋಗಾಣುಗಳ ವಿರುದ್ಧ ದೇಹಕ್ಕೆ ರಕ್ಷಣೆಯನ್ನು ಕೊಡುವ ರಕ್ತ ಕಣಗಳು ಯಾವುವು? ರೋಗಾಣುಗಳ ವಿರುದ್ಧ ದೇಹಕ್ಕೆ ಬಿಳಿಯ ರಕ್ತ ಕಣಗಳು ರಕ್ಷಣೆಯನ್ನು ನೀಡುತ್ತವೆ. 48 ಸೂಕ್ಷ್ಮಾಣುಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ಏನೆಂದು ಕರೆಯುತ್ತಾರೆ? ಇದನ್ನು ಮೈಕ್ರೋಬಯಾಲಜಿ ಅಂತ ಕರೀತಾರೆ. ಮೈಕ್ರೋಬಯಾಲಜಿ. ರಕ್ತವು ಹೆಪ್ಪುಗಟ್ಟದಿರುವ ರೋಗಕ್ಕೆ ಯಾವುದು ಏನೆಂದು ಕರೀತಾರೆ ಅಂದರೆ ಹಿಮೋಫಿಲಿಯಾ. 50 ಎಲಿಸಾ ಪರೀಕ್ಷೆ ಯಾವುದಕ್ಕೆ ಸಂಬಂಧಿಸಿದೆ? ಎಲಿಸಾ ಪರೀಕ್ಷೆಯು HIV ಸಂಬಂಧಿಸಿದ್ದಾಗಿದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.